ಈ ಹೇಳ್ತಿರೋ ವಿಚಾರ ಇದೆಯಲ್ಲ, 10 ಗಂಟೆ ಜನ ಭಾಳ ನಿರೀಕ್ಷೆ ಇಟ್ಕೊಂಡು ನೋಡ್ತಿರ್ತಾರೆ, ಅಂದರೆ ಮಲ್ಗೋ ಟೈಮಲ್ಲಿ ನೋಡೋವಂಥ. ಬಟ್ ಅವ್ರಿಗೆ ನೀವು ಹೇಳೋ ವಿಚಾರ ಕೂಡ ಒಂದಷ್ಟು ಒಳ್ಳೇದಿದ್ರೆ ತುಂಬ ಒಳ್ಳೇದು. ಏನಾಗ್ತಿದೆ, ಬಹುತೇಕ ಸೀರಿಯಲ್ಗಳು ಬರ್ತಿರೋದ್ರಲ್ಲ ಬರೀ ನೆಗೆಟಿವ್ ಹೇಳಿ ಹೇಳಿ ಎಲ್ಲರೂ ಮನಸ್ಸಲ್ಲಿ ಅದು ಪ್ರಭಾವ ಜಾಸ್ತಿ ಬೀರ್ತಾ ಇದೆ. ಆದಷ್ಟು ಒಳ್ಳೆ ವಿಚಾರಗಳನ್ನ ಹೇಳಿದ್ರೆ ಅವ್ರ ಮನಸ್ಥಿತಿನೂ ಚೇಂಜ್ ಆಗುತ್ತೆ, ನಿಮ್ಮ ಸೀರಿಯಲ್ನಿಂದನೂ ಒಂದಷ್ಟು ಬದಲಾವಣೆ ಮಾಡಿದಷ್ಟು ಒಂದು ಒಳ್ಳೆ ಕೆಲಸ ನಿಮ್ಮಿಂದನೂ ಆಗುತ್ತೆ ಅನ್ಸುತ್ತಪ್ಪ. ಆ ಥರದ್ದೇನೋ ಇದೆಯಾ ಅಥವಾ ಇಲ್ಲೂ ನೆಗೆಟಿವ್ ಹೇಳ್ತೇವೆ, ಬರೀ ಹೆಣ್ಮಕ್ಳನ್ನೇ ವಿಲ್ಲನ್ ತೋರಿಸಿ ಗಂಡು ಮಕ್ಳು ಏನೂ ಅಲ್ಲ ಅನ್ನೋ ಥರ ಮಾಡ್ಬಿಟ್ಟಿದ್ದೀರಾ? ಸರ್, ಇಲ್ಲಿ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ ಸರ್. ಇಲ್ಲಿ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ ಸರ್. 10 ಗಂಟೆ ಅಂದ ತಕ್ಷಣ ಫ್ಯಾಮಿಲಿ ಆಡಿಯನ್ಸ್ ಇರ್ತಾರೆ, ಆಡಿಯನ್ಸ್ ಇಲ್ಲ ಅಂತಲ್ಲ, ಒಂದು ಮನೆ ಮಂದಿ ಎಲ್ಲ ಕೂತು ನೋಡುವಂಥ ಸೀರಿಯಲ್ ಆಗಿರೋದ್ರಿಂದ 10 ಗಂಟೆಗೆ ಹಾಕಿದ್ದಾರೆ. ಆ ಒಳ್ಳೆ ಎಲಿಮೆಂಟ್ಸು ಖಂಡಿತವಾಗ್ಲೂ ಈ ಸೀರಿಯಲ್ ಇದೆ ಸರ್. ನೀವು ನೋಡಿ ನನಗೊಂದು ಸರಿ ಫೋನ್ ಮಾಡಿ ಸರ್. ಚೆನ್ನಾಗಿಲ್ಲ ಅಂದರೆ ಹೇಳಿ, ಅದನ್ನು ನಾನು ತಿದ್ಕೋತೀನಿ ಸರ್. ಬೇರೆ ಪ್ರಶ್ನೆಗಳೇನಾದರೂ ಇದೆಯಾ? ಇದು ನಿಮ್ಮ ಆಡಿಯನ್ಸ್ ಟಾರ್ಗೆಟ್ ಯಾರು? ಸರ್, ಸೀರಿಯಲ್ ನೋಡ್ತಾ ಇರೋದೇ ಅಲ್ಲ, ಯಾಕಂದರೆ ಕೆಲವು ಕಡೆ ಏನಾಗುತ್ತೆ, ಅದು ಲೇಡೀಸ್ ಅಂದರೆ ಹೆಣ್ಮಕ್ಳು ಅಂತ ಇರುತ್ತೆ, ಒಂದಷ್ಟು ಬೈಫರ್ಕೇಶನ್ ಇರುತ್ತಲ್ವಾ, ಆ ಥರದ್ದೇನೋ ಪ್ಲಾನ್? ನನಗೆ ಗೊತ್ತಿರೋ ಅಲ್ಪ ಮಾಹಿತಿ ಪ್ರಕಾರ ಸೀರಿಯಲ್ ನೋಡುವ ವಯೋಮಾನ 35+ ಇಲ್ಲ 40+ ಮೇಲೆ ಇರ್ತಾರಲ್ಲ ಸರ್, ಅವ್ರಿಗೆ ನಾವು ಏನು ಕೊಡಬೇಕು ಅನ್ನೋದು ಚಾನಲ್ಗೂ ಗೊತ್ತಿರುತ್ತೆ. ಅವ್ರು ಅದ್ರ ಪ್ರಕಾರ ಕತೆ ಮಾಡ್ಕೊಂಡು ಹೋಗ್ತಾರೆ ಸರ್. ಅದಕ್ಕೆ ಪೂರ್ವಕವಾಗಿ ನಾನು ಶೂಟಿಂಗ್ ಮಾಡಿಕೊಂಡು ನಮಗೇನು ನನ್ನ ಕಡೆಯಿಂದ ಏನು ಬೆಸ್ಟ್ ಕೊಡ್ಬೋದು ಅದು ಕೊಡ್ತೀವಿ ಸರ್. ಯಾಕಂದರೆ ನಿಮ್ಮ TRP ಎಲ್ಲಿವರೆಗೂ ಚೆನ್ನಾಗಿರುತ್ತೋ ಅಲ್ಲಿವರೆಗೂ ನೀವೆಲ್ಲ ಗಟ್ಟಿಯಾಗಿರ್ತೀರಾ ಸರ್. ನಾನು TRP ಬಗ್ಗೆ ತಲೆನೇ ಕೆಡ್ಸ್ಕೊಂಡಿಲ್ಲ ಸರ್. ಸೀರಿಯಲ್ನ ಚೆನ್ನಾಗಿ ಮಾಡಬೇಕು ಅಷ್ಟೇ ಅಲ್ಟಿಮೇಟು. ಸರ್, ಇದು ಡೈರೆಕ್ಟರ್ ಸರ್ಗೆ. ಸರ್, ನಾರ್ಮಲ್ ಲೈಫಲ್ಲೂ ಅಣ್ಣ ತಮ್ಮನಿಗೆ ಜಗಳ ಆಗೋದುಂಟು. ಯಾವುದಾದ್ರು ಒರಿಜಿನಲ್ ಸ್ಟೋರಿ ಹಿಡ್ಕೊಂಡು ಈ ಕತೆ ಬರ್ದಿದ್ದೀರಾ ಅನ್ನೋದು ಸರ್? ಇದು ಎಲ್ಲರ ಬದುಕಲ್ಲೂ ಘಟಿಸೋಂಥ ಕಥೆನೇ ಇದು. ಎಲ್ಲರ ಜೀವನದಲ್ಲೂ ಆಗೋಂಥದ್ದೇ, ಎಲ್ಲ ಫ್ಯಾಮಿಲಿಯಲ್ಲಿ ಆಗೋಂಥದ್ದೇ. ಏನು ತುಂಬ ಎಕ್ಸ್ಟ್ರಾರ್ಡಿನರಿ ಅಂತೆಲ್ಲ, ನಮ್ಮ ಮಧ್ಯೆ ನಡೆಯೋಂಥ ಒಂದು ಕತೆ ಇದೆ ಅಷ್ಟೇ. ಜಗಳ ಆಗಲ್ಲ ಸರ್, ನೀವು ಇಷ್ಟಪಡ್ತೀರಾ ಅದನ್ನು. ಅಣ್ಣನ ತಮ್ಮಂದ್ರೆ ಹಿಂಗಿರಬೇಕು ಅನ್ನೋದೊಂದು, ಕೂಡು ಕುಟುಂಬ ಅಂದ್ರೆ ಹಿಂಗಿರಬೇಕು, ಅಣ್ಣ ತಮ್ಮಂದ್ರೆ ಹಿಂಗಿರಬೇಕು, ನನ್ನ ಮಗಳು ಹಿಂಗಿರಬೇಕು ಅನ್ನೋ ಹೀರೋಯಿನ್ ನೋಡಿ ಇದು ಮಾಡ್ತೀನಿ. ತುಂಬ ದೊಡ್ಡ ತಾಳ ಬಳಗ ಸರ್. ತುಂಬ ಸಾಯಿ ಪ್ರಕಾಶ್ ಸರ್ ಇದ್ದಾರೆ, ವಿಜಯಕಾಂತ್ ಸರ್ ಇದ್ದಾರೆ, ಅನುಷಾ ಮೇಡಮ್ ಇದ್ದಾರೆ, ಆಮೇಲೆ ಪದ್ಮಕಲಾ ಇದ್ದಾರೆ, ಬಾಬು ಹಿರಣ್ಯ ಇದ್ದಾರೆ, ಅಂಬರೀಶ್ ಸಾರಂಗಿ ಸರ್ ಇದ್ದಾರೆ, ಅಶೋಕ್ ಸರ್ ಇದ್ದಾರೆ, ಸ್ನೇಹ ಸ್ವಾಭಿಮಾನಿ ಇದ್ದಾರೆ, ಗೋಕುಲ್ ಇದ್ದಾರೆ, ಆಮೇಲೆ ನಿಶಿತಾ ಗೌಡ ಇದ್ದಾರೆ, ಆಮೇಲೆ ರೋಹಿತ್ ನಾಯರ್ ಇದ್ದಾರೆ, ರುಹಾನಿ ಶೆಟ್ಟಿ ಅವರಿದ್ದಾರೆ, ಯಶಸ್ ಕಿರಣ್ ಇದ್ದಾರೆ. ಒಂದು ದೊಡ್ಡ ತಾರಾ ಬಳಗ, ಒಂದು 26 ಮೆಂಬರ್ಸ್ ಇದ್ದಾರೆ. ಆಮೇಲೆ ಹೇಳೋದು ಮರ್ತೆ, ಚಿದಾನಂದ್ ಸರ್ ಇದ್ದಾರೆ, ಹೇಮದತ್ ಇದ್ದಾರೆ. ಒಂದು ದೊಡ್ಡ ತಾರಾ ಬಳಗ, ಒಂದು ಒಳ್ಳೆ ಕತೆ.